ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ ಟ್ರಾವೆಲ್ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಶಿಂಧೆ. ಹಂಗೇರಿಯಲ್ಲಿ ನಗರದ ಬೀದಿ ದೀಪದ ಕಂಬಗಳನ್ನು ಪಕ್ಷಿಗಳ ವಾಸಸ್ಥಳಗಳನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಈ ಕಂಬಗಳ ಮೇಲ್ಭಾಗದಲ್ಲಿ ಸಣ್ಣ ಸುರಕ್ಷಿತವಾದ ಗೂಡುಗಳನ್ನ ನಿರ್ಮಿಸಲಾಗಿದೆ. ಇವು ನಗರದಲ್ಲಿ ವಾಸಿಸುವ ಪಕ್ಷಿಗಳಿಗೆ ಸುರಕ್ಷಿತವಾಗಿ ವಿಶ್ರಮಿಸಲು ಮತ್ತು ಗೂಡು ಕಟ್ಟಲು ಸ್ಥಳಗಳನ್ನ ಒದಗಿಸುತ್ತವೆ. ಕಾಂಕ್ರೀಟ್ ಮತ್ತು ಗಾಜಿನ ಕಟ್ಟಡಗಳ ನಡುವೆ ಸುದೀರ್ಘವಾಗಿ ಪ್ರಯಾಣಿಸುವ ಪಕ್ಷಿಗಳಿಗೆ ಈ ವಾಸಸ್ಥಾನಗಳು ಒಂದು ಪ್ರಮುಖ ವಿಶ್ರಾಂತಿ ತಾಣವಾಗಿ ಕಾರ್ಯನಿರ್ವಹಿಸುತ್ತಿವೆ. ಈ ಗೂಡುಗಳನ್ನು ನೈಸರ್ಗಿಕ ಮರದ ಒಳಭಾಗ ಮತ್ತು ಗಾಳಿ ಸಂಚಾರಕ್ಕೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದ್ದು, ದೀಪದ ಕಂಬಗಳಿಗೆ ಯಾವುದೇ ತೊಂದರೆಯಾಗದಂತೆ ಅಳವಡಿಸಲಾಗಿದೆ. ಕೆಲವು ಕಂಬಗಳಲ್ಲಿ ಪಕ್ಷಿಗಳನ್ನು ಹವಾಮಾನದ ತೀವ್ರತೆಯಿಂದ ರಕ್ಷಿಸಲು ತಾಪಮಾನವನ್ನು ನಿಯಂತ್ರಿಸುವ ವಸ್ತುಗಳನ್ನು ಕೂಡ ಬಳಸಿರುವುದು ವಿಶೇಷ. ಈ ವಿನ್ಯಾಸಗಳು ವಿವಿಧ ಜಾತಿಯ ಹಾಗೂ ವಿವಿಧ ಗಾತ್ರಗಳ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ ಮತ್ತು ಇದರ ಮೂಲಕ ಪರಭಕ್ಷಕ ಪ್ರಾಣಿಗಳು, ಹವಾಮಾನ ಮತ್ತು ಇತರೆ ಅಪಾಯಗಳಿಂದ ಪಕ್ಷಿಗಳಿಗೆ ರಕ್ಷಣೆ ದೊರೆಯುತ್ತಿದೆ. ಈ ಉಪಾಯ ನೈಸರ್ಗಿಕವಾಗಿ ಕೀಟಗಳನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತದೆ. ಯಾಕಂದ್ರೆ ಹೆಚ್ಚಿನ ಪಕ್ಷಿಗಳು ಕೀಟಗಳನ್ನ ತಿನ್ನುವುದರಿಂದ ಕೀಟಗಳ ಸಂತತಿ ಕೂಡ ನಿಯಂತ್ರಣದಲ್ಲಿರುತ್ತದೆ. ಹಸಿರು ಸ್ಥಳಗಳು ಕಡಿಮೆ ಇರುವ ಪ್ರದೇಶಗಳಲ್ಲಿ ಈ ದೀಪಕಂಬದ ಗೂಡುಗಳು ಕಾಂಕ್ರೀಟ್ ಜಂಗಲ್ಗಳಿಗೆ ಅತ್ಯಗತ್ಯವಾಗಿದೆ. ಈ ಉಪಾಯ ಸಾಮಾನ್ಯ ಬೀದಿ ದೀಪಗಳನ್ನು ಜೀವಂತ ಗೋಪುರಗಳನ್ನಾಗಿ ಪರಿವರ್ತಿಸಿವೆ. ಹಂಗೇರಿಯ ಈ ಪಕ್ಷಿ ಸ್ನೇಹಿ ಬೆಳಕಿನ ವ್ಯವಸ್ಥೆಯು ಒಂದು ವ್ಯಾಪಕ ಪರಿಸರ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ. ಇಲ್ಲಿ ಮೂಲಭೂತ ಸೌಕರ್ಯದ ಪ್ರತಿಯೊಂದು ಭಾಗವೂ ವಿಭಿನ್ನವಾಗಿ ಕೆಲಸ ಮಾಡುತ್ತಿದ್ದು, ಈ ರೀತಿಯ ಸಣ್ಣ ಕಾರ್ಯವು ದೊಡ್ಡ ಪರಿಣಾಮ ಬೀರುತ್ತಿದೆ ಎಂದ್ರೆ ತಪ್ಪೇ ಇಲ್ಲ. ಇದು ಪಕ್ಷಿಗಳಿಗೆ ವಿಶ್ರಾಂತಿ ಪಡೆಯಲು ಸ್ಥಳಾವಕಾಶ ನೀಡುವುದಲ್ಲದೆ ಜೀವಿಸಲು ಎಲ್ಲ ಜೀವಿಗಳಿಗೂ ಸಮಾನ ಹಕ್ಕಿದೆ ಎಂಬುದನ್ನು ಸಾರುತ್ತದೆ. ಇದಿಷ್ಟು ಇವತ್ತಿನ ಟ್ರಾವೆಲ್ ಪಾಯಿಂಟ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದು ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.